ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾನು ನಿನಗೆ ಆಜ್ಞಾಪಿಸಲಿಲ್ಲವೋ? ಧೈರ್ಯವಾಗಿರು ಮತ್ತು ಸ್ಥಿರಚಿತ್ತನಾಗಿರು. ಭಯಪಡಬೇಡ, ಬೆದರಬೇಡ. ನೀನು ಎಲ್ಲಿಗೆ ಹೋದರೂ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುವನು. ಈ ಒಂದು ವಚನ ಸತ್ಯವೇದದ ಯಾವ ಭಾಗದಲ್ಲಿದೆ, ಯಾವ ಅಧ್ಯಾಯದಲ್ಲಿದೆ ಅನ್ನೋದನ್ನು ಹೇಳುವುದಾದರೆ ಅದು ಯೆಹೋಶುವ 1:9 ವಚನ. ಭಯಪಡಬೇಡ, ದೇವರು ನಿನ್ನೊಂದಿಗಿದ್ದಾನೆ. ಯೆಹೋಶುವ 1:9. ಜೀವನವನ್ನು ಬದಲಾಯಿಸುವ ದೇವರ ಧೈರ್ಯದ ಸಂದೇಶ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಹಾಗೂ ಶುಭಾಶಯಗಳು. ಇಂದು ಅನೇಕರು ಭಯ, ನಿರಾಶೆ, ಅನಿಶ್ಚಿತತೆ ಮತ್ತು ಜೀವನಗಳ ಹೋರಾಟಗಳ ನಡುವೆ ಬದುಕುತ್ತಿದ್ದಾರೆ. ನನ್ನ ಭವಿಷ್ಯ ಏನು? ನಾನು ಈ ಸಮಸ್ಯೆಯನ್ನು ಹೇಗೆ ಎದುರಿಸುತ್ತೇನೆ ಎಂಬ ಪ್ರಶ್ನೆಗಳು ನಮ್ಮ ಮನಸ್ಸನ್ನು ಯಾವಾಗಲೂ ಕಾಡ್ತಾ ಇರುತ್ತೆ ಅಲ್ಲ? ಇಂತಹ ಸಮಯದಲ್ಲಿ ದೇವರು ಯೆಹೋಶುವನಿಗೆ ಹೇಳಿದ ಅದೇ ಮಾತನ್ನು ಇಂದು ನಮಗೂ ಹೇಳುತ್ತಾನೆ. ಧೈರ್ಯವಾಗಿರು, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಈ ಸಂದೇಶವು ನಿಮ್ಮ ಹೃದಯಕ್ಕೆ ಹೊಸ ಧೈರ್ಯ, ಹೊಸ ನಿರೀಕ್ಷೆ ಮತ್ತು ಹೊಸ ನಂಬಿಕೆಯನ್ನು ನೀಡಲಿ. ದೇವರು ಧೈರ್ಯವಾಗಿರು ಎಂದು ಹೇಳುತ್ತಾನೆ. ಭಯವು ನಮ್ಮನ್ನು ದುರ್ಬಲರನ್ನಾಗಿಸುತ್ತದೆ, ಆದರೆ ದೇವರು ನಮ್ಮನ್ನು ಭಯದಿಂದಲ್ಲ, ನಂಬಿಕೆಯಿಂದ ನಡೆಸಲು ಕರೆಯುತ್ತಾನೆ. ದೇವರ ಮೇಲಿನ ನಂಬಿಕೆಯೇ ನಿಜವಾದ ಧೈರ್ಯದ ಮೂಲವಾಗಿದೆ. ದೇವರ ಸಾನ್ನಿಧ್ಯವೇ ನಮ್ಮ ದೊಡ್ಡ ಬಲ. ಯೆಹೋಶುವನು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದನು, ಆದರೂ ದೇವರು ಅವನಿಗೆ ನಾನು ನಿನ್ನೊಂದಿಗಿದ್ದೇನೆ ಎಂದು ಭರವಸೆಯನ್ನು ನೀಡಿದನು. ನಮ್ಮ ಜೀವನದಲ್ಲಿಯೂ ಸಮಸ್ಯೆಗಳಿರಬಹುದು, ಆದರೆ ದೇವರ ಸಾನ್ನಿಧ್ಯ ಇದ್ದರೆ ನಾವು ಜಯಶಾಲಿಗಳಾಗಬಹುದು. ಭಯದ ಬದಲು ನಂಬಿಕೆಯನ್ನು ಆರಿಸಿಕೊಳ್ಳಿ. ಭಯ ನಮ್ಮ ದೃಷ್ಟಿಯನ್ನು ಸಮಸ್ಯೆಗಳ ಕಡೆಗೆ ತಿರುಗಿಸುತ್ತದೆ. ನಂಬಿಕೆ ನಮ್ಮ ದೃಷ್ಟಿಯನ್ನು ದೇವರ ಕಡೆಗೆ ತಿರುಗಿಸುತ್ತದೆ. ಯೇಸು ನಮ್ಮ ಮುಂದೆ ನಡೆಯುತ್ತಿರುವಾಗ ನಾವು ಏಕೆ ಭಯಪಡಬೇಕು? ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಜನರು ನಮ್ಮನ್ನು ಬಿಟ್ಟು ಹೋಗಬಹುದು, ಸ್ನೇಹಿತರು ದೂರಾಗಬಹುದು, ಆದರೆ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದು ದೇವರ ಶಾಶ್ವತ ವಾಗ್ದಾನವಾಗಿದೆ. ದೇವರ ವಾಗ್ದಾನವನ್ನು ಹಿಡಿದು ಮುಂದೆ ಸಾಗೋಣ. ನಿಮ್ಮ ಜೀವನದಲ್ಲಿ ಇಂದು ಯಾವ ಪರಿಸ್ಥಿತಿಯೇ ಇರಲಿ, ದೇವರ ವಾಕ್ಯವನ್ನು ಹಿಡಿದು ಮುಂದೆ ನಡೆಯಿರಿ. ಅವರ ಸಮಯದಲ್ಲಿ ಆತನು ಎಲ್ಲವನ್ನು ಒಳ್ಳೆಯದಾಗಿಸುತ್ತಾನೆ. ಭಯವಲ್ಲ, ನಂಬಿಕೆಯಿಂದ ಬದುಕಿರಿ. ದೇವಜನರೇ, ಬಂಧುಗಳೇ, ಯೆಹೋಶುವ 1:9 ನಮಗೆ ಒಂದು ಮಹಾನ್ ಸತ್ಯವನ್ನು ನೆನಪಿಸುತ್ತದೆ. ಅದೇನೆಂದರೆ, ದೇವರು ನಮ್ಮೊಂದಿಗಿದ್ದರೆ ಯಾವುದೇ ಸಮಸ್ಯೆ ನಮ್ಮನ್ನು ಸೋಲಿಸಲಾರದು. ಆದ್ದರಿಂದ ಧೈರ್ಯವಾಗಿರಿ, ನಂಬಿಕೆಯಿಂದ ನಡೆಯಿರಿ, ದೇವರ ವಾಗ್ದಾನಗಳನ್ನು ಹಿಡಿದುಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ದೇವರು ಮಹಾಕಾರ್ಯಗಳನ್ನು ಮಾಡುವನು. ಆದ್ದರಿಂದ ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸುವಿನತ್ತ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ದಯವಿಟ್ಟು ಭಾಗವಹಿಸುವಿನ. ಪರಲೋಕದ ಪ್ರೀತಿಯ ತಂದೆಯೇ, ನಿನ್ನ ಅಮೂಲ್ಯ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ, ಮಹಿಮೆ, ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇಂದು ಭಯ, ಆತಂಕ ಮತ್ತು ನಿರಾಶೆಯಲ್ಲಿರುವ ಪ್ರತಿಯೊಬ್ಬರಿಗೂ ನಿನ್ನ ಧೈರ್ಯವನ್ನು ಅನುಗ್ರಹಿಸು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬ ನಿನ್ನ ವಾಗ್ದಾನವು ಅವರ ಹೃದಯಗಳಲ್ಲಿ ಬಲವಾಗಿ ನೆಲೆಸಲಿ. ದುರ್ಬಲರಿಗೆ ಬಲ ಕೊಡು, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು ಅನುಗ್ರಹಿಸು. ಕುಟುಂಬಗಳಿಗೆ ಶಾಂತಿ, ಪ್ರೀತಿ ಮತ್ತು ಐಕ್ಯತೆಯನ್ನು ನೀಡು. ಯುವಕರನ್ನು, ಮಕ್ಕಳನ್ನು, ವೃದ್ಧರನ್ನು ಮತ್ತು ನಿನ್ನ ಎಲ್ಲ ಸೇವಕರನ್ನು ಆಶೀರ್ವದಿಸು. ನಮ್ಮ ಜೀವನದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. ಯಾವಾಗಲೂ ನಿನ್ನ ಮೇಲೆಯೇ ಭರವಸೆ ಇಡುವ ಕೃಪೆಯನ್ನು ನಮಗೆ ನೀಡು. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ
ಆಮೇನ್. ಆಮೇನ್. ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಅಂತ. ಮತ್ತೆ ಹುಟ್ಟಿದಾಗ ಮಾತ್ರ ದೇವರ ರಾಜ್ಯ. ನಿಕೋದೇಮನಿಗೆ ಯೇಸುವಿನ ಆಶ್ಚರ್ಯಕರ ಸಂದೇಶ. ಯೋಹಾನ 3:2 ಏನು ಹೇಳುತ್ತೆ ನಮಗೆ? ಅವನು ರಾತ್ರಿ ಯೇಸುವಿನ ಬಳಿಗೆ ಬಂದು, ಗುರುವೇ, ನೀವು ದೇವರಿಂದ ಬಂದ ಬೋಧಕರಾಗಿದ್ದೀರಿ ಎಂದು ನಮಗೆ ತಿಳಿದಿದೆ ಎಂದು ಹೇಳಿದನು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಪ್ರಶ್ನೆಗಳು ನಮಗೆ ಎದುರಾಗುತ್ತೆ ಅಲ್ವಾ? ನಮ್ಮ ಮನಸ್ಸನ್ನು ಕಾಡ್ತಾ ಇರ್ತವೆ. ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಚಿಂತೆಗಳು ನಮಗೆ ನಮ್ಮ ಮನಸ್ಸನ್ನು ಕಾಡ್ತಾ ಇರುತ್ತೆ ಮತ್ತು ತೊಂದರೆನೂ ಕೊಡ್ತಾ ಇರ್ತವೆ. ದೇವರನ್ನು ಹೇಗೆ ಕಾಣಬಹುದು? ನಿತ್ಯ ಜೀವವನ್ನು ಹೇಗೆ ಪಡೆಯಬಹುದು? ನನ್ನ ಜೀವನದಲ್ಲಿ ನಿಜವಾದ ಬದಲಾವಣೆ ಹೇಗೆ ಆಗುತ್ತದೆ ಅಥವಾ ಹೇಗೆ ಬರುತ್ತದೆ? ಇದೆಲ್ಲವನ್ನ ಸಹ ನಾವು ಯೋಚನೆ ಮಾಡಿದಾಗ ನಮಗೆ ಏನನ್ಸುತ್ತೆ? ಇಂತಹ ಪ್ರಶ್ನೆಗಳೊಂದಿಗೆ ಒಬ್ಬ ಧಾರ್ಮಿಕ ನಾಯಕನಾದ ನಿಕೋದೇಮನು ಒಂದು ರಾತ್ರಿ ಯೇಸುವಿನ ಬಳಿಗೆ ಬರ್ತಾನೆ. ಅವನಿಗೆ ಜ್ಞಾನವಿತ್ತು, ಗೌರವವಿತ್ತು, ಧರ್ಮಶಾಸ್ತ್ರದ ಅರಿವಿತ್ತು. ಆದರೆ ಅವನ ಹೃದಯದಲ್ಲಿ ಇನ್ನೂ ಒಂದು ಖಾಲಿತನ ಇತ್ತು. ಏನದು? ಆ ರಾತ್ರಿ ನಡೆದ ಸಂಭಾಷಣೆ ಕೇವಲ ನಿಕೋದೇಮನಿಗೆ ಮಾತ್ರ ಅಲ್ಲ, ಇಂದು ನಮಗೂ ದೇವರಿಗೂ ನೀಡುವ ಜೀವದ ಸಂದೇಶವಾಗಿದೆ. ಇಂದು ನಾವು ಕಲಿಯುವ ವಿಷಯ ಏನು ಅಂದರೆ, ಯೇಸುವಿನ ಬಳಿಗೆ ಬಂದ ಹೃದಯ ಎಂದಿಗೂ ಖಾಲಿಯಾಗುವುದಿಲ್ಲ ಅಥವಾ ಹಿಂತಿರುಗುವುದಿಲ್ಲ. ನಿಕೋದೇಮನು ಯೇಸುವಿನ ಬಳಿಗೆ ಬಂದನು. ಏಕೆ ರಾತ್ರಿ? ಜನರ ಭಯ ಇರಬಹುದು, ತನ್ನ ಸಂದೇಹಗಳಿಗೆ ಉತ್ತರ ಬೇಕಿತ್ತು, ಸತ್ಯವನ್ನು ತಿಳಿಯಬೇಕೆಂಬ ಹಂಬಲ ಆತನಿಗಿತ್ತು. ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ಕತ್ತಲೆಯ ಕ್ಷಣಗಳು ಬರುತ್ತವೆ ಅಲ್ವಾ? ಹೇಗೆ ಅಂದರೆ, ಆ ಸಮಯದಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿ ಕಣ್ಣಿಗೆ ಕತ್ತಲೆ ಆಗೋಗ್ಬಿಟ್ಟಿರುತ್ತೆ, ಕಣ್ಣು ಕಟ್ಟಿದಾಗ ಆಗೋಗ್ಬಿಡುತ್ತೆ, ದಾರಿ ಕಾಣೋದಿಲ್ಲ, ದಿಕ್ಕು ಕಾಣಿಸೋದಿಲ್ಲ ಅಂತಾರಲ್ಲ, ಆ ರೀತಿ ಆಗ್ಬಿಡುತ್ತೆ ಅಲ್ವಾ? ಆದರೆ ಆ ಕತ್ತಲೆಯಲ್ಲಿಯೇ ಯೇಸುವನ್ನು ಹುಡುಕುವವರು ಬೆಳಕನ್ನು ಕಂಡುಕೊಳ್ಳುತ್ತಾರೆ. ಹಾಗಾದರೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ನಮ್ಮ ಸಮಸ್ಯೆ ದೊಡ್ಡದಾಗಿದ್ದರೂ ಯೇಸುವಿನ ಬಳಿಗೆ ಬರಲು ತಡ ಮಾಡಬಾರದು. ನಮ್ಮ ಸಮಸ್ಯೆ ಏನೇ ಇರಬಹುದು, ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಸಣ್ಣದಿರಲಿ, ಅಥವಾ ಅದು ಯಾವ ವಿಷಯದ ಬಗ್ಗೆಯೇ ಆಗಿರಲಿ, ಯಾವ ಕ್ಷೇತ್ರದ ಬಗ್ಗೆಯೇ ಆಗಿರಲಿ, ನಾವೇನು ಮಾಡಬೇಕು? ಥಟ್ಟನೆ ಯೇಸುವಿನ ಬಳಿಗೆ ಹೋಗಬೇಕು, ಯೇಸು ಸ್ವಾಮಿಯ ಬಳಿಗೆ ಹೋಗಬೇಕು. ನಾವೇನು ಮಾಡ್ತೀವಿ? ಆಮೇಲೆ ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ಅದು ದೇವರು ಏನಂತ ಹೇಳ್ತಾನೆ? ನಿನಗೆ ಕಷ್ಟ ಬಂದಾಗ ನನ್ನನ್ನು ಕೂಗಿಕೋ, ನೀನು ನಿನ್ನ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ನನ್ನನ್ನು ಕೂಗಿಕೋ, ನನಗೆ ಪ್ರಾರ್ಥನೆ ಮಾಡು, ನಾನು ನಿನಗೆ ಉತ್ತರವನ್ನು ನೀಡುತ್ತೇನೆ ಅಂತ ಹೇಳ್ತಾನೆ ಅಲ್ವಾ? ಹಾಗೆ ಮುಂದುವರೆದಾತ ಏನು ಹೇಳ್ತಾನೆ? ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು, ತಟ್ಟಿರಿ, ತೆರೆಯಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗಲ್ಪಡುವುದು. ಹಾಗೆ ಆತ ಹೇಳ್ತಾನೆ, ನಿಮಗೆ ಸಮಸ್ಯೆ ಉಂಟಾದಾಗ ತಕ್ಷಣ ನನ್ನಲ್ಲಿ ಬನ್ನಿ. ಎಷ್ಟೇ ದೊಡ್ಡ ಸಮಸ್ಯೆ ಆಗಿದ್ರೂ ಯೇಸುವಿನ ಬಳಿಗೆ ನಾವು ಹೋಗೋದಕ್ಕೆ ಸ್ವಲ್ಪನೂ ತಡ ಮಾಡಬಾರದು ದೇವಮಿತ್ರರೇ. ನಿಕೋದೇಮನು ಯೇಸುವನ್ನು ದೇವರಿಂದ ಬಂದವನೆಂದು ಒಪ್ಪಿಕೊಂಡನು. ನಾವೆಲ್ಲರೂ ಒಪ್ಪಿದ್ದೇವೆ ಅಲ್ವಾ? ಈ ನಂಬಿಕೆಯಿಂದ ನಾವು ಇವತ್ತಿಗೂ ಸಹ ಜೀವನ ಮಾಡ್ತಾ ಇದ್ದೀವಿ. ಆತ ಹೇಳ್ತಾನೆ, ನೀವು ದೇವರಿಂದ ಬಂದವರು. ಅವನು ಯೇಸುವಿನ ಅದ್ಭುತಗಳನ್ನು ಕಂಡಿದ್ದನು. ಏನಕ್ಕೆ ಆ ಥರ ಹೇಳ್ತಾನೆ ಅಂದರೆ, ಯೇಸುವಿನ ಅದ್ಭುತಗಳನ್ನು ಆತ ಕಂಡಿದ್ದ, ಆದ್ದರಿಂದ ಹಾಗೆ ಹೇಳ್ತಾನೆ. ಆದರೆ ಅದ್ಭುತಗಳನ್ನು ನೋಡುವುದಕ್ಕಿಂತ ಮುಖ್ಯವಾದದ್ದು ಯೇಸುವನ್ನು ನಮ್ಮ
ರಕ್ಷಕನಾಗಿ ಸ್ವೀಕರಿಸುವುದು. ಅನೇಕರು ಯೇಸುವಿನ ಆಶೀರ್ವಾದವನ್ನು ಬಯಸುತ್ತಾರೆ, ಆದರೆ ಯೇಸುವನ್ನೇ ನಮ್ಮ ಜೀವನದ ಕರ್ತನಾಗಿ ಸ್ವೀಕರಿಸುವುದಿಲ್ಲ, ನಮ್ಮ ರಕ್ಷಕನಾಗಿ ಸ್ವೀಕರಿಸುವುದಿಲ್ಲ. ಯೇಸು ಹೊಸ ಜನ್ಮದ ಬಗ್ಗೆ ತಿಳಿಸಿದನು. ಯೋಹಾನ 3:3 ಯೇಸು ಹೇಳುತ್ತಾನೆ, ಮತ್ತೆ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿರಿ. ಮತ್ತೆ ಹುಟ್ಟದಿದ್ದರೆ ಯೇಸುವಿನ ರಾಜ್ಯವನ್ನು ಕಾಣಲಾರಿರಿ ಅಥವಾ ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಇದು ಆತ್ಮಿಕ ಹೊಸ ಜೀವನ, ದೇಹದ ಜನ್ಮವಲ್ಲ. ಹಳೆಯ ಪಾಪದ ಜೀವನವನ್ನು ಬಿಟ್ಟು ದೇವರೊಂದಿಗೆ ಹೊಸ ಸಂಬಂಧವನ್ನು ಆರಂಭಿಸುವುದು. ದೇವರು ಹೊರಗಿನ ರೂಪವನ್ನು ನೋಡುವುದಿಲ್ಲ. ನಿಕೋದೇಮನು ಧಾರ್ಮಿಕನಾಗಿದ್ದನು, ಆದರೆ ಯೇಸು ಅವನ ಹೃದಯವನ್ನು ನೋಡಿದನು. ನಮ್ಮ ಸಭೆಗೆ ಹೋಗುವುದು ಮಾತ್ರ ಸಾಕಾಗುವುದಿಲ್ಲ, ನಮ್ಮ ಹೃದಯ ದೇವರಿಗೆ ಸಮರ್ಪಿತವಾಗಿರಬೇಕು. ಯೇಸು ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ನಿಕೋದೇಮನು ರಾತ್ರಿ ಬಂದನು. ಯೇಸು ಅವನನ್ನು ತಿರಸ್ಕರಿಸಲಿಲ್ಲ, ಅವನ ಪ್ರಶ್ನೆಗಳಿಗೆ ಉತ್ತರ ನೀಡಿದನು. ಇಂದು ಸಹ ಯೇಸು ನಮ್ಮನ್ನು ಸ್ವೀಕರಿಸುತ್ತಾನೆ. ನಾವು ಎಷ್ಟೇ ದೂರ ಹೋಗಿದ್ದರೂ ಆತನು ನಮ್ಮನ್ನು ಕರೆಯುತ್ತಾನೆ. ಜೀವನಕ್ಕೆ ಇದನ್ನು ಹೇಗೆ ಅನ್ವಯಿಸ್ಬೋದು ಅಂದರೆ, ನಮ್ಮ ಹೃದಯಗಳಲ್ಲಿ ಪ್ರಶ್ನೆಗಳಿವೆಯೇ? ನಾವು ದೇವರನ್ನು ಇನ್ನೂ ಹತ್ತಿರವಾಗಿ ತಿಳಿದುಕೊಳ್ಳಬೇಕೆಂದು ಬಯಸ್ತೀವಾ? ನಾವು ಹೊಸ ಜೀವನವನ್ನು ಆರಂಭಿಸಲು ಸಿದ್ಧವಾಗಿದ್ದೇವಾ? ಆದ್ದರಿಂದ ನಾವೆಲ್ಲರೂ ಯೇಸುವಿನ ಬಳಿಗೆ ಹೋಗೋಣ ದೇವಮಿತ್ರರೇ. ನಿಕೋದೇಮನಂತೆ ನಾವು ಸಹ ಯೇಸುವಿನ ಬಳಿಗೆ ಹೋಗೋಣ, ಬರೋಣ. ಜ್ಞಾನ, ಸ್ಥಾನಮಾನ, ಸಂಪತ್ತು ಇವೆಲ್ಲವನ್ನು ದೇವರ ಮುಂದೆ ಇಡೋಣ. ದೇವರು ಬಯಸುವುದು ನಮ್ಮ ಹೃದಯ, ಬೇರೆ ಯಾವ ಶ್ರೀಮಂತಿಕೆಯೂ ಅಲ್ಲ. ಯೇಸು ಇಂದು ನಮ್ಮನ್ನು ಕರೆಯುತ್ತಾನೆ, ನನ್ನ ಬಳಿಗೆ ಬಾ, ನಾನು ನಿನಗೆ ಹೊಸ ಜೀವನವನ್ನು ಕೊಡುತ್ತೇನೆ. ಯೇಸುವಿನ ಬಳಿಗೆ ಬರುವವರು ಎಂದಿಗೂ ನಿರಾಶರಾಗುವುದಿಲ್ಲ. ಆದ್ದರಿಂದ ದೇವಜನರೇ, ನನ್ನೊಂದಿಗೆ ಪ್ರಾರ್ಥನೆ ಮಾಡುವಿರಾ? ಪರಲೋಕದ ಪ್ರೀತಿಯ ತಂದೆಯೇ, ನಿಮ್ಮ ಅಮೂಲ್ಯ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಕೋದೇಮನಂತೆ ನಾವು ಸಹ ನಿಮ್ಮನ್ನು ಹುಡುಕುವ ಹೃದಯವನ್ನು ಹೊಂದುವಂತೆ ಕೃಪೆ ಮಾಡಿ. ನಮ್ಮ ಸಂಶಯಗಳನ್ನು ನಂಬಿಕೆಯಾಗಿಯೂ, ನಮ್ಮ ಭಯಗಳನ್ನು ಧೈರ್ಯವಾಗಿಯೂ, ನಮ್ಮ ಪಾಪಗಳನ್ನು ಪರಿಶುದ್ಧ ಜೀವನವಾಗಿಯೂ ಬದಲಾಯಿಸಿ, ಪವಿತ್ರಾತ್ಮನ ಮೂಲಕ ನಮಗೆ ಹೊಸ ಹೃದಯವನ್ನು ನೀಡಿ, ನಿಮ್ಮ ಚಿತ್ತಕ್ಕೆ ತಕ್ಕಂತೆ ನಡೆಯುವ ಶಕ್ತಿಯನ್ನು ಅನುಗ್ರಹಿಸಿ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು, ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಆತ್ಮಿಕ ಪುನರುಜ್ಜೀವನ ಉಂಟಾಗಲಿ. ರೋಗಿಗಳಿಗೆ ಗುಣ, ದುಃಖದಲ್ಲಿರುವವರಿಗೆ ಆದರಣೆ, ನಿರಾಶರಾದವರಿಗೆ ನಿರೀಕ್ಷೆ ಮತ್ತು ಎಲ್ಲರಿಗೂ ನಿಮ್ಮ ಸಮಾಧಾನ, ಶಾಂತಿ ಕೊಡಿರಿ. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅಮೂಲ್ಯವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.